ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GK ಸ್ಟುಡಿಯೋ. ಸೊ ಇವತ್ತು ನಾವು ಹೊರಟಿದ್ದೀವಿ ಕೊಡೈಕೆನಾಲ್ ಕಡೆಗೆ. ಸೊ ಫಸ್ಟ್ ಸ್ಟಾಪ್ ಬಂದು ಸಹಸ್ರಲಿಂಗ, ಸೇಲಂ ಹತ್ರ ಇರೋದು. ಅದರ ನಂತರ ಪಳನಿ ನೋಡ್ಕೊಂಡು ಟೈಮ್ ಇದ್ರೆ ಇವತ್ತೇ ನಾವು ರೀಚ್ ಆಗ್ತೀವಿ ಕೊಡೈಕೆನಾಲ್. ಸೊ ಇಲ್ಲ ಅಂದ್ರೆ ಪಳನಿಯಲ್ಲಿ ಹಾಲ್ಟ್ ಆಗ್ಬೇಕಾಗತ್ತೆ. ಹೇ ಗೈಸ್, ಸೇಲು. ಎಸ್, ಸೊ ಜರ್ನಿ ಸ್ಟಾರ್ಟ್ ಮಾಡೋಣವಾ? ಎಸ್ ಸ್ನೇಹಿತರೆ, ಸನ್ರೈಸ್. ಸೊ ಈಗ ಬಂದಿದ್ದೀವಿ ನ್ಯಾಷನಲ್ ಹೈವೇಗೆ. ಸೊ ಹೊಸೂರು ಹೈವೇದಲ್ಲಿದ್ದೀವಿ. ರೋಡ್ ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ನು. ಒಂದು ಸ್ವಲ್ಪ ದೂರ ಹತ್ತಿಬೆಲೆವರೆಗೂ. ಸೊ ಆಮೇಲೆ ನಾರ್ಮಲ್ ಆಗುತ್ತೆ. ಸೊ ಭಾನುವಾರದ ಬೆಳಿಗ್ಗೆ ಒಂದಷ್ಟು ಟ್ರಾಫಿಕ್ ಇದೆ, ಟ್ರಕ್ ಟ್ರಾಫಿಕ್ ಕಾಮನ್ ಆಗಿರುತ್ತೆ. ನಮ್ಮ ಮಕ್ಳು ನೋಡಿ ಬೆಳಿಗ್ಗೆನೆ ಪ್ರೋಟೀನ್ ಬಾರ್ ತಿಂತ ಇವನು ನಮ್ಮ ಚರ್ಚು. ಸ್ನೇಹಿತರೆ, ಸೊ ಈಗ ರಾಯಕೋಟೆ ರೋಡ್ಗೆ ಎಂಟ್ರಿ ಆಗಿದ್ದೀವಿ ಹೊಸೂರಿಂದ ಡೈವರ್ಷನ್ ತೊಗೊಂಡು. ಸೊ ಹೋಗ್ತಾ ಇರೋವಂಥದ್ದು ನಾವು ಈ ಕನೆಕ್ಟಿವಿಟಿ ಹೊಸದಾಗಿರೋವಂಥ ಎಕ್ಸ್ಪ್ರೆಸ್ ವೇಗೆ ಹೋಗುತ್ತೆ. ಸೊ ರಾಯಕೋಟೆ ಧರ್ಮಪುರ ಎಕ್ಸ್ಪ್ರೆಸ್ ವೇ ಏನಿದೆ, ಸೊ ಅದಕ್ಕೆ ಕನೆಕ್ಟ್ ಆಗುತ್ತೆ ರೋಡು. ಸೊ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆದಮೇಲೆ ನೋಡಿಸ್ತೀನಿ. ಅದು ಬಿಫೋರ್ ಏನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ನೋಡಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸ್ನೇಹಿತರೆ, ಎಂಟ್ರಾಗಿದ್ದೀವಿ ರಾಯಕೋಟೆ. ಸೊ ಇದೇ ರಾಯಕೋಟೆ ಊರು. ನಮ್ಮ ಬೀಸ್ಟ್ ಚಿನ್ನಿ ನೋಡಿ, ನಮ್ಮ ಕುಟಿ ಬೇಬಿ. ಓಕೆ ಸ್ನೇಹಿತರೆ, ಈಗ ಒಂದು ಕ್ವಿಕ್ ಬ್ರೇಕ್ ಫಾರ್ ದ ಬ್ರೇಕ್ಫಾಸ್ಟ್. ಸೊ ಈಗ ತಿಂಡಿ ಮುಗಿಸ್ಕೊಂಡು ಮತ್ತೆ ಹೊಡೆದ್ಬಿಡ್ತೀವಿ. ಸೊ ಅದಕ್ಕೆ ತಿಂಡಿ ಆರ್ಡ್ರ್ ಮಾಡಿದ್ದೀವಿ ನೋಡಿ, ನಮ್ಮ ಬೀಸ್ಟ್ ಸ್ಕಾರ್ಪಿಯೋ. ಓಕೆ ಸ್ನೇಹಿತರೆ, ಈಗ ತಾನೇ ನಮ್ಮ ತಿಂಡಿ ಆಯಿತು ನೋಡಿ. ಇಲ್ಲೇ ಮಾಡಿದ್ದೀವಿ ತಿಂಡಿ. ಸೊ ನೋಡಿ, ನಮ್ಮ ಚಿಂಕುರ್ಲಿಗಳು ಎಲ್ಲ ತಿಂಡಿಗಳು ತೊಗೊಂಡು ಏನೋ ಲಾಲಿಪಾಪು ಮಿಠಾಯಿ ಎಲ್ಲ ತೊಗೊಂಡು ತಿಂತವ್ರೆ. ಅವ್ರ ಅಮ್ಮಗೊಂದು ಸ್ವಲ್ಪ ಕೊಟ್ಟ ಈಗ. ಸೊ ಬನ್ನಿ ಈಗ ಓಡೋಣ. ಸಾವಿರ ಲಿಂಗಗಳ ಒಂದು ಸ್ಥಳ ನೋಡಿ ಸ್ನೇಹಿತರೆ. ಈಗ ಎಂಟ್ರಾಗಿದ್ದೀವಿ ತೋಪುರ್ ಘಾಟ್, ದ ಫೇಮಸ್ ಲಾರಿಗಳ ಡ್ರೈವರ್ಗಳಿಗೆ ಸಖತ್ ಫೇವರೇಟ್ ಆದಂತಹ, ಸಿಕ್ಕಾಪಟ್ಟೆ ಹಿಂಸೆ ಕೊಡುವಂತ ಒಂದು ಘಾಟ್ ಇದು ತೋಪುರ್ ಘಾಟ್. ಸೊ ಹೆವಿ ಡೌನ್ ಇದೆ, ಸ್ಲೋಪ್ ಇದೆ, ಮತ್ತೆ ಹೆವಿ ಏನೋ ರೈಸಿಂಗು ಇದೆ. ಇದು ಹತ್ಸೋದು ಕಷ್ಟ, ಇಳಿಸೋದು ಕಷ್ಟನೇ, ಆ ತರ ಇದೆ ಈ ಘಾಟು. ಸೊ ಇನ್ನು ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾಣಿಸುತ್ತೆ ಯಾವ ತರ ಇರುತ್ತೆ ಅಂತ. ಲಾರಿಗಳ ಒದ್ದಾಟ ಎಲ್ಲ ಮುಂದಕ್ಕೆ ನೋಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಶುರು ಆಯ್ತು ಟ್ರಕ್ಗಳಿಗೆ ಬಾಧೆ. ಫುಲ್ಲು ಸ್ಲೋಪ್ ಇದೆ ಇದು. ಇಳಿಸೋವಾಗ್ಲೂ ತುಂಬಾ ಹುಷಾರಾಗಿ ಇಳಿಸ್ಬೇಕು ಅವರು. ಸ್ವಲ್ಪ ಮಾಡಿದ್ರೆ ಗಾಡಿ ಅಪ್ಸೆಟ್ ಆಗೋಗುತ್ತೆ. ಹತ್ಸೋವಾಗ್ಲೂ ಅಷ್ಟೇ. ಈ ಒಂದು ಕಾರಣಕ್ಕೇನೆ ಈಗ ಇಲ್ಲಿ ಫ್ಲೈಓವರ್ ವರ್ಕ್ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು, ಫ್ಲೈಓವರ್ ಕನ್ಸ್ಟ್ರಕ್ಷನ್ ಉದ್ದಕ್ಕೂ ಸ್ಟ್ರೈಟ್ ಮಾಡ್ಕೊಂಡು ಫ್ಲೈಓವರ್ ಎತ್ಕೊ ಬರ್ತಾ ಇದಾರೆ. ಸೊ ಫ್ಲೈಓವರ್ ವರ್ಕ್ ಕಂಪ್ಲೀಟ್ ಆಗೋದ್ರೆ ಲಾರಿಯವ್ರಿಗಾಗಿರ್ಬೋದು, ಕಾರುಗಳವ್ರಿಗಾಗಿರ್ಬೋದು ಸಮಸ್ಯೆಗಳೇ ಇರಲ್ಲ. ಕಾರ್ ಅವ್ರಿಗೆಲ್ಲ ಏನ್ ಸಮಸ್ಯೆ ಇಲ್ಲ ಬಿಡಿ, ಬಟ್ ಟ್ರಕ್ ಅವ್ರ ಪಾಪ ಸಿಕ್ಕಾಪಟ್ಟೆ ಸಮಸ್ಯೆ ಈ ತೋಪುರ್ ಘಾಟು. ನೋಡಿ ಸ್ನೇಹಿತರೆ, ಹೇಗಿದೆ ವ್ಯೂ ಅಂತ. ಹಾಯ್ ಗಾಯ್ಸ್, ಇವಾಗ ಸೇಲಂ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ ನಮ್ಮ ಮಕ್ಳು ಏನ್ ಮಾಡ್ತಾ ಇದ್ದಾರೆ. ಇಬ್ರು ಲಾಸ್ಟ್ ಸೀಟ್ ಹೋಗ್ಬಿಟ್ಟಿದ್ದಾರೆ ಪಾಪ, ಯಾರು ಬೇಡ. ಎಂಟರಿಂಗ್ ದ ಸೇಲಂ. ಎಸ್, ಸೇಲಂ ಸಿಟಿಗೆ ಎಂಟ್ರಿ ಆಗ್ತಾ ಇದೀವಿ ಈಗ. ಓಕೆ ನೋಡಿ ಸ್ನೇಹಿತರೆ, ಇದೇ ಸಹಸ್ರಲಿಂಗ ದೇವಸ್ಥಾನ. ಸೊ ಇಲ್ಲಿಂದನೇ ಶಿವಲಿಂಗದ ಪೂರ್ತಿ ಶುರು ಆಗುತ್ತೆ ಇಲ್ಲಿಂದ. ಸೊ ಮೇಲೆ ಹೋಗ್ಬೇಕು, ಮೇಲೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಬೇಕು. ಇಲ್ಲಿ ಗಣಪತಿಯ ದರ್ಶನ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಹಸ್ರಲಿಂಗಗಳು ಪೂರ್ತಿ ಉದ್ದಕ್ಕೂ ಲಿಂಗಗಳಿದ್ದಾವೆ. ಮೇಲೆ ಒಂದು ದೇವಸ್ಥಾನ ಇದೆ ನೋಡಿ ಸ್ನೇಹಿತರೆ, ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಮೇಲೆ ಒಂದು ಗೋಪುರ ಇದೆ ಅಲ್ವಾ, ಅಲ್ಲೊಂದು ಗೋಪುರ, ಇಲ್ಲೊಂದು ದೇವಸ್ಥಾನ ಇದೆ. ಸೊ ಬನ್ನಿ ಈ ದೇವಸ್ಥಾನಕ್ಕೆ ಹೋಗೋಣ.
ಇದು ರಾಮನ ಗುಡಿ, ಅಷ್ಟಲಕ್ಷ್ಮಿ ಇದ್ದಾವೆ. ಇನ್ನು ಮೇಲಕ್ಕೆ ಏನಿದಾವೆ ನೋಡೋಣ ಬನ್ನಿ. ಅಷ್ಟೇ ಸ್ನೇಹಿತರೆ, ಇನ್ನು ಹೆಚ್ಚಾಗಿ ಏನಿಲ್ಲ. ಸೊ ಮೇಲೆ ಒಂದು ಗೋಪುರ ಕಟ್ತಾ ಇದ್ದಾರೆ, ಇನ್ನೂ ಅಲ್ಲಿ ಮೇಲೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸೊ ಇಲ್ಲೆಲ್ಲ ಸಹಸ್ರಲಿಂಗ ಏನಿದೆ ಉದ್ದಕ್ಕೂ, ಸೊ ಲಿಂಗಗಳು ಎಲ್ಲ ಮೇಲೇನೂ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನೂ ಪೂರ್ತಿ ಆಗಿಲ್ಲ ಸಹಸ್ರಲಿಂಗ. ಸೊ ಇನ್ನು ಅಷ್ಟೇ ಇಲ್ಲಿ ಸಹಸ್ರಲಿಂಗದಲ್ಲಿ. ಸೊ ಇನ್ನು ನೆಕ್ಸ್ಟ್ ಏನಿದ್ರು ಪಳನಿ. ಸೊ ಒಂದು ವೇಳೆ ಪಳನಿಗೂ ಬಿಫೋರ್ ಏನಾದರೂ ಇಂಟ್ರೆಸ್ಟಿಂಗ್ ಸಿಕ್ಕಿದ್ರೆ ಅಲ್ಲಿ ಬ್ಲಾಗ್ ಮಾಡ್ತೀನಿ. ಸ್ನೇಹಿತರೆ, ನಾವು ಎಂಟ್ರಾಗಿದ್ದೀವಿ ಈಗ ಪಳನಿಗೆ. ಸೊ ಇನ್ನು 2.4 ಕಿಲೋಮೀಟರ್ಸ್ ಇದೆ ಟೆಂಪಲ್ಗೆ. ಸೊ ಟೆಂಪಲ್ ಹತ್ರ ಹೋಗಿ ಬ್ಲಾಗ್ ಮಾಡೋಣ ಬನ್ನಿ. ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವಿಲ್ಲಿ ಎಂಟರ್ ಆಗ್ತಾನೆ ವೆದರ್ ಫುಲ್ ಚೇಂಜ್ ಆಯಿತು. ಇದು ಆಲ್ಮೋಸ್ಟ್ ಇವಾಗ 2:50 ಟೈಮ್ ಆಗಿದೆ. ಬಟ್ ವೆದರ್ ಮಾತ್ರ 6 o'clock ಥರ ಇದೆ. ಬನ್ನಿ ಎಂಜಾಯ್ ಮಾಡೋಣ. ಫುಲ್ ಆಫ್ ಗ್ರೀನರಿ. ಒಂದು 15 ಮಿನಿಟ್ಸ್ ಮುಂಚೆವರೆಗೂ ಫುಲ್ ಡ್ರೈ ಆಗಿತ್ತು. ಇವಾಗ ಫುಲ್ ಗ್ರೀನರಿ ಸ್ಟಾರ್ಟ್ ಆಗಿದೆ. ಬಂದು ಕಸದ ರಾಶಿ. ಓ ಇಲ್ಲಿ ನೋಡಿ, ಎಲ್ಲ ಕಸ ಎಲ್ಲ ಬರ್ನ್ ಮಾಡ್ತಾ ಇದ್ದಾರೆ. ಫುಲ್ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರು. ನೋಡಿ ಸ್ನೇಹಿತರೆ, ಇದೆ ಪಳನಿಯ ಬೆಟ್ಟ. ಈಗ ಎಂಟರ್ ಆಗ್ತಾ ಇದೀವಿ ಟೆಂಪಲ್ಗೆ. ಎಸ್ ನೋಡಿ ಸ್ನೇಹಿತರೆ, ಇದೆ ಪಳನಿ. ಸೊ ಮೇಲೆ ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಸೊ ಅಲ್ಲಿ ಕೇಬಲ್ ಕಾರ್ ಸಹ ಒಂದು ಆಪ್ಷನ್ ಇದೆ. ಸೊ ನೋಡೋಣ ಹೋಗ್ಬಿಟ್ಟು. ಸ್ನೇಹಿತರೆ, ಈಗ ಫ್ರೀ ಬ್ಯಾಟ್ರಿ ಕಾರಲ್ಲಿ ಟ್ರೈನ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಟ್ರೈನ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ಹತ್ತುವಂಥ ಎಕ್ಸ್ಪೀರಿಯನ್ಸ್. ಇದೊಂದು ಫ್ರೀ ಬಸ್ ಸರ್ವೀಸು. ಸೊ ಪಿಕಪ್ ಪಾಯಿಂಟಿಂದ ಸೀದಾ ಇದು ರೈಲ್ವೆ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ತಾರೆ ಟ್ರೈನ್ ಹತ್ರ. ಸೊ ಹೋಗ್ಬಿಟ್ಟು ಟ್ರೈನ್ ಹತ್ತುವಂಥದ್ದು. ಸೊ ಎಷ್ಟು ವೆಯ್ಟಿಂಗ್ ಇದೆಯೋ ನೋಡಬೇಕು. ಸ್ನೇಹಿತರೆ, ಪಳನಿ ಸೊ ದೇವರ ದರ್ಶನ ಆಯಿತು. ಸೊ ಟ್ರೈನಲ್ಲಿ ಹೋಗ್ಬೇಕು ಅಂತ ಹೋದ್ವಿ. ಫುಲ್ ರಶ್ ಇದ್ದಿದ್ದು ನೋಡ್ಬಿಟ್ಟು ವಾಪಸ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇದ್ರು ಹಿಂದೆ ಈ ಸ್ಟೆಪ್ಸ್ ಹತ್ಬಿಟ್ಟು ಫುಲ್ ಮೇಲಕ್ಕೆ ಹೋಗಿದ್ದು. ಹೋಗೋದಕ್ಕೊಂದು 3/4 ಗಂಟೆ, ಇಳಿಯೋದಕ್ಕೊಂದು ಅರ್ಧ ಗಂಟೆ, ದರ್ಶನಕ್ಕೆ 1 ಗಂಟೆ, ಓವರಾಲ್ 2 ಅವರ್ ಆಯಿತು. ಅದು 200 rupees ಟಿಕೆಟ್ಗೆ. ಫ್ರೀ ಆಗಿ ಇದ್ರೆ ಬೆಳಗ್ಗೆ. ಓಕೆ, ಈಗ ಮುಗೀತು. ನೋಡೋಣ, ಕೊಡೆಗೆ ಓಟ್ಬಿಡೋಣ ಅಂತ ಇದ್ದೀನಿ. ಆದರೆ ಕೊಡೆಯಲ್ಲಿ ಸಿಗೋಣ, ಇಲ್ಲಾಂದರೆ ರೂಮ್ ಹೋಗ್ಬಿಟ್ಟು ಮಾಡೋಣ. ಏಯ್ ಅಲ್ಲಿ ನೋಡಿ ಸ್ನೇಹಿತರೆ, ರೋಪ್ ಕಾರ್ ನೋಡಿ, ಅದೇ ರೋಪ್ ಕಾರ್.